ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನಿಸುತ್ತೆ. ಸೊ ಇದು ವ್ಲಾಗ್ ಆ್ಯಕ್ಚುಲಿ ನಾನು ಅಮ್ಮನ ಮನೆಯಲ್ಲಿ ಊರಹಬ್ಬ ಅಂತ ನಿಮಗೆಲ್ಲ ಹೇಳಿದ್ದೆ ಅಲ್ಲ. ಸೊ ಅದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ಇವತ್ತು ತಂಬಿಟ್ಟು ಆರತಿ ಇತ್ತು. ಬೆಲ್ಲದ ಆರತಿ ಎಲ್ಲ ಮುಗಿಸ್ಕೊಂಡು ಬಂದು ಇನ್ನು ತಂಬಿಟ್ಟು ಆರತಿ ಬೆಳಗ್ಗೆಗೆ ರೆಡಿ ಮಾಡೋಣ ಅಂಥೇಳಿ. ಸೊ ದೇವಸ್ಥಾನದಿಂದ ಬೆಲ್ಲದ ಆರತಿ ಎಲ್ಲ ಮುಗಿಸ್ಕೊಂಬಂದು ಎಲ್ಲರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಮಾಡಿ ಆಮೇಲೆ ಸ್ವಲ್ಪ ತಂಬಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ಅಂಥೇಳಿ ಮಾಡ್ತಾಯಿದ್ದಾಳೆ. ಆ್ಯಕ್ಚುಲಿ ತಂಬಿಟ್ಟು ಫಸ್ಟ್ ನಾವು ಮಾಡ್ತಿದ್ದಿದ್ದು ಬರೀ ಅಕ್ಕಿ ಹಿಟ್ಟು ಹಾಕಿ ಮಾಡ್ತಿದ್ದಿದ್ದು. ಈಗ ಅಕ್ಕ ಅವಳು ಅವ್ರ ಮನೆಯಲ್ಲಿ ಮಾಡೋ ಸ್ಟೈಲಲ್ಲಿ ಚೆನ್ನಾಗಿರುತ್ತಲ್ಲ ಅವಳು ಮಾಡೋದು, ಹಾಗಾಗಿ ಅವಳೇ ಮಾಡ್ತೀನಿ ಅಂತ ಹೇಳಿದ್ಲು. ಸೊ ನಮಗೂ ಕೂಡ ಅದು ಟೇಸ್ಟ್ ಇಷ್ಟ, ಹಾಗಾಗಿ ಅವಳ ಹತ್ರನೇ ಮಾಡಿಸೋಣ ಅಂಥೇಳಿ ಅವಳು ಎಲ್ಲ ಮಾಡಿ ಕೊಡ್ತಾಯಿದ್ಲು. ಅಮ್ಮ ಮತ್ತು ಮಂಜು ಅದನ್ನು ರೆಡಿ ಮಾಡ್ತಾಯಿದ್ರು. ಯಾಕೆಂತ ಹೇಳಿದ್ರೆ ಬೆಳಗ್ಗೆ ಬೇರೆ ಕೆಲಸ ಇರುತ್ತಲ್ಲ, ಸೊ ಆಗಲ್ಲ ಅಂಥೇಳಿ ನೈಟೇ ಮಾಡ್ಕೊತಾಯಿದ್ರು. ನೆಕ್ಸ್ಟ್ ಇವಾಗ ತಂಬಿಟ್ಟೆಲ್ಲ ಮಾಡಿಟ್ಟು ಬೆಳಗ್ಗೆ ಏನೇನು ಮಾಡ್ತೀವಿ ಅನ್ನೋದು ಕೂಡ ಇದೇ ವಿಡಿಯೋದಲ್ಲಿ ನಾನು ಕಂಟಿನ್ಯೂಷನ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಆ್ಯಕ್ಚುಲಿ ಇದನ್ನು ಅಕ್ಕ ಮತ್ತು ಗಿರ್ಜಕ್ಕ ಎಲ್ಲ ತೀಡಿ ಮುದ್ದೆ ಥರ ಮಾಡಿಕೊಟ್ರೆ, ಅಮ್ಮ ಮತ್ತು ಮಂಜು ಅದು ಬಿಸಿ ಇದ್ದಾಗಲೇ ಮಾಡಬೇಕಂತೆ. ಸೊ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಎಲ್ಲ ಒಂದೊಂದೇ ರೆಡಿ ಮಾಡಿ ಯಾವ ರೀತಿ ತಂಬಿಟ್ಟು ಮಾಡಿದ್ದಾರೆ ಅಂತ. ಸೊ ತಂಬಿಟ್ಟೆಲ್ಲ ಫೈನಲಿ ರೆಡಿ ಆಯಿತು. ಇನ್ನು ಬೆಳಗ್ಗೆ ವ್ಲಾಗ್ ಇದರಲ್ಲೇ ಕಂಟಿನ್ಯೂಷನ್ ವ್ಲಾಗ್ ಮಾಡ್ತೀನಿ. ಸೊ ಕಂಟಿನ್ಯೂ ಮಾಡಿದಾಗ ನೋಡಿ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನಿಸ್ತೀನಿ. ಎಲ್ರಿಗೂ ನನ್ನ ಕಡೆಯಿಂದ ಗುಡ್ ಮಾರ್ನಿಂಗ್ ಅಂತ ಕೂಡ ತಿಳಿಸ್ತಾ ಇದ್ದೀನಿ. ಸೊ ಇಲ್ಲೂ ಕೋಳಿ ಕೂಗ್ತಾ ಇದೆ. ಏನಪ್ಪ ಇವತ್ತು ನಾನು ಆ್ಯಕ್ಚುಲಿ ಬೆಂಗಳೂರಲ್ಲಿದ್ದೀನಿ. ಬೆಂಗಳೂರಲ್ಲೂ ಕೋಳಿಗಳಿದೆಯಾ ಅಂತ ಅನ್ಕೋಬೋದು. ಸೊ ನಾನು ಹೇಳಿದಾಗ ಇವತ್ತು ಅಮ್ಮನ ಮನೆ ಸೈಡು ಊರಹಬ್ಬ ನಡೀತಾ ಇದೆ. ನಿನ್ನೆ ಬೆಲ್ಲದ ಆರತಿ ಇತ್ತು, ಅದರ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವತ್ತು ತಂಬಿಟ್ಟಿನ ಆರತಿ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿದಿದೆ. ಸೊ ಇನ್ನು ಪಾಪುನ ಅಮ್ಮ ಇಟ್ಕೊಂಡಿದ್ದಾರೆ, ಅಕ್ಕ ಎಲ್ಲ ವಾಕ್ ಹೋಗಿದ್ದಾಳೆ. ಇನ್ನು ರಿತಿಕ್ಷಂದು ನಂದು ಸ್ನಾನ ಆಗಿದೆ, ಈಗ ಪೂಜೆ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ತಿಂಡಿಗೆ ಇಡ್ಲಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಇಡ್ಲಿಗೆ ಕೂಡ ಸ್ವಲ್ಪ ಮಾಡಬೇಕು. ಪೂಜೆಗೆ ಇಟ್ಬಿಟ್ಟು ಒಂದು ಕಡೆ ಇಡ್ಲಿಗೆ ಇಟ್ಟರೆ ಎರಡೂ ಆಗ್ತಾ ಇರುತ್ತೆ ಬ್ಯಾಲೆನ್ಸಿಂಗು. ಯಾಕೆಂತ ಹೇಳಿದ್ರೆ ಋತ್ವಿಕ್ಗೆ ಏನೇ ಇದ್ರೂ ಅವ್ನ ಟೈಮಿಗೆ ಅವನಿಗೆ ಆಗಬೇಕಲ್ಲ, ಹಾಗಾಗಿ. ಸೊ ಇನ್ನು ಕೆಲಸ ಅಂತೂ ತುಂಬ ಇದೆ. ನಾಳೆ ನಾನ್ ವೆಜ್ ಇರೋದ್ರಿಂದ ಎಲ್ಲ ಅದಕ್ಕೂ ಕೂಡ ಪ್ರಿಪ್ರೇಷನ್ ಮುಗಿಸ್ಕೋಬೇಕು ಈಗಲೇ. ಇನ್ನು ದೇವ್ರ ಪೂಜೆ ಮಾಡಿ ಮತ್ತೆ ನಿಮ್ಮ ಜೊತೆ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಇನ್ನು ತಿಂಡಿಗೆ ಆ್ಯಕ್ಚುಲಿ ಇವತ್ತು ಇಡ್ಲಿ ಬ್ಯಾಟರ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ಲು ಅಕ್ಕ ಮತ್ತು ಮಂಜು. ಆ್ಯಕ್ಚುಲಿ ಎಲ್ಲರೂ ಸೇರಿದಾಗ ಜನ ಜಾಸ್ತಿ ಆಗ್ತೀವಲ್ಲ ನಮ್ಮ ಮನೇಲಿ, ಸೊ ಹಾಗಾಗಿ ಬೇರೆ ತಿಂಡಿ ಮಾಡಿದ್ರೆ ಟೈಮ್ ಆಗುತ್ತೆ. ಹಬ್ಬ ಇರೋದ್ರಿಂದ ಎಲ್ರಿಗೂ ಈಗ ಚಪಾತಿ ಎಲ್ಲ ಮಾಡ್ಕೊಂಡು ಕೂರೋಕ್ಕಾಗಲ್ಲ ಅಂಥೇಳಿ ಸೊ ದೋಸೆಗೆ ರೆಡಿ ಮಾಡಿ ಇಟ್ಟಿದ್ಲು. ದೋಸೆ ಮತ್ತು ಇಡ್ಲಿ ಎರಡೂ ಬ್ಯಾಟರ್ ರೆಡಿ ಮಾಡಿದ್ಲು. ಇಡ್ಲಿ ಮಾಡಿಬಿಡೋಣ ಅಂಥೇಳಿ ನಾನು ಫಸ್ಟು ಒಂದು ಪೂಜೆ ಮಾಡೋಕ್ಕೂ ಮುಂಚೆ ಇಡ್ಲಿಗೆ ಇಟ್ಬಿಟ್ರೆ, ಸೊ ಸಾಗು ಎಲ್ಲ ಮಂಜು ಮಾಡಿ ಇಟ್ಟಿದ್ಲು. ಇಡ್ಲಿ ಮಾಡೋಕ್ಕಿಟ್ಟು ಆಮೇಲೆ ಪೂಜೆ ಮಾಡ್ಕೊಂಬಿಡೋಣ ಅಂಥೇಳಿ ಫಸ್ಟ್ ಇಡ್ಲಿಗೆ ರೆಡಿ ಮಾಡಿಟ್ಟೆ. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊತೀವಿ, ನಾವು 4 ಜನ ಆಗಿರೋದ್ರಿಂದ ಕೆಲಸ ಕೂಡ ಈಸಿ ಆಗುತ್ತೆ. ಹಾಗೆ ಅಷ್ಟೇ ಕಿತ್ತಾಡ್ತೀವಿ ಕೂಡ. ಸೊ ಏನೋ ಒಂದು ಖುಷಿ ಎಲ್ಲರೂ ಒಟ್ಟಿಗೆ ಸೇರಿದಾಗ. ನಾವಂತೂ ತುಂಬ ಫನ್ನಲ್ಲಿ ಎಂಜಾಯ್ ಮಾಡ್ತಾಯಿರ್ತೀವಿ. ಇನ್ನು ಇಡ್ಲಿಗಿಟ್ಟು ಇಲ್ಲಿ ಬಂದು ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮುಗಿಸ್ದೆ. ಅಮ್ಮ ಆ್ಯಕ್ಚುಲಿ ಎಲ್ಲ ತೊಳೆದು ನೆನ್ನೆನೇ ರೆಡಿ ಮಾಡಿ ಇಟ್ಟಿದ್ರು. ಸೊ ನೆನ್ನೆ ಬೆಲ್ಲದ ಆರತಿ ಇರೋದ್ರಿಂದ ಎಲ್ಲ ದೇವ್ರ ಮನೆಯಲ್ಲಿ ಕ್ಲೀನ್ ಮಾಡಿ ಪೂಜೆ ಮಾಡಿದ್ವಲ್ವ. ಸೊ ಇವತ್ತು ತಂಬಿಟ್ಟು ಆರತಿ ಇರೋದ್ರಿಂದ ಅದನ್ನೆಲ್ಲ ನಾನು ದೇವ್ರ ಮನೇಲಿ ಇಟ್ಟಿದ್ದೀನಿ, ನೀವು ವಿಡಿಯೋದಲ್ಲಿ ನೋಡ್ಬೋದು. ಸೊ ದೇವ್ರ ಮನೆಯಲ್ಲೆಲ್ಲ ಅದನ್ನೆಲ್ಲ ಇಟ್ಟು ಇವತ್ತು ಸ್ವಲ್ಪ ಬೆಲ್ಲದ್ದೆಲ್ಲ ತೆಗೆದಿಟ್ಬಿಟ್ಟು ತಂಬಿಟ್ಟು ಆರತಿಗೆಲ್ಲ ರೆಡಿ ಮಾಡೋಣ ಅಂಥೇಳಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಇನ್ನು ಹೂವಿನ ಹಾರ ಎಲ್ಲ ನಾವು ಆ್ಯಕ್ಚುಲಿ ನಾನು ವಿಡಿಯೋದಲ್ಲೆಲ್ಲ ನಿಮ್ಗೆ ಅಪ್ಲೋಡ್ ಮಾಡಿದ್ದೆ. ಸೊ ನಾವು ಆ್ಯಕ್ಚುಲಿ ಈ ಥರ ಫಂಕ್ಷನ್ ಆಗಿರ್ಬೋದು ಅಥವಾ ನಮ್ಮ ಮನೇಲಿ ಏನಾದರೂ ಆಗಿರ್ಬೋದು ಮಾರ್ಕೆಟಿಂದನೇ ತಂದು ಹೂವು ಕಟ್ಟೋದಾಗಲಿ, ನಮಗೆ ಮುಡ್ಕೊಳಕ್ಕಾಗಲಿ, ದೇವರಿಗಾಗಲಿ ಎಲ್ಲ ಮಾಡ್ತೀವಿ. ಯಾಕೆಂತ ಹೇಳಿದ್ರೆ ನಾವು 4 ಜನ ಮಕ್ಕಳಲ್ವ. ಸೊ ನಮಗೆ ಹೂವು ತೊಗೋತೀವಿ ಅಂದ್ರೇ ಹೊರಗಡೆ ತುಂಬ ಕಾಸ್ಟ್ಲಿ ಆಗಿಬಿಡುತ್ತೆ. ಇನ್ನು ಹಾರ ಇದೆಲ್ಲ ಅಂದರೆ ಇನ್ನೂ ತುಂಬ ಜಾಸ್ತಿ ಆಗಿಬಿಡುತ್ತೆ. ಮತ್ತು ಏನೋ ಒಂದು ನಾವು ಕಟ್ಕೊಂಡು ಮುಡ್ಕೊಂಡ್ವಿ ಅನ್ನೋ ಫೀಲ್ ನಮಗಿರಲ್ಲ, ಅಷ್ಟು ಚೆನ್ನಾಗಿ ಇರಲ್ಲ. ಹಾಗಾಗಿ ನಾವು ಯಾವಾಗ ಮಾಡಿದ್ರು ಹಿಂಗೆ ಹೊರಗಡೆಯಿಂದ ತಂದೆ ಮಾಡ್ತೀನಿ. ಸೊ ಇನ್ನು ಮಂಜು ಹೂವಿನ ಹಾರ ಎಲ್ಲ ಹಾಕಿದ್ಲು. ಸೊ ಹೂವಿನ ಹಾರ ಎಲ್ಲ ಹಾಕಿ ದೇವ್ರ ಮನೇಲಿ ಫೈನಲಿ ಈ ಥರ ಇದೆ. ಸೊ ಮನೇಲಿ ಏನೋ ಒಂಥರ ಮನೇಲಿ ನಮಗಿಷ್ಟ ಆಗೋ ಥರ ಪೂಜೆ ಮಾಡಿ ನೆಮ್ಮದಿಯಿಂದ ಪೂಜೆ ಮಾಡೋದ್ರಲ್ಲೂ ಒಂದು ಖುಷಿ ಇರುತ್ತೆ. ಸೊ ಫೈನಲಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ಮಾಡಿಕೊಂಡು ನಾನಂತೂ ಪೂಜೆ ಎಲ್ಲ ಮಾಡಾಯಿತು. ಯಾಕೆಂತ ಹೇಳಿದ್ರೆ ನಮ್ಮ ಮನೇಲಿ ಪೂಜೆ ಮಾಡಿ ಮನೇಲೆಲ್ಲ ರೆಡಿ ಮಾಡಿ ಇಲ್ಲಿ ಪೂಜೆ ಮಾಡಿ ದೇವ್ರಿಗೂ ಕೂಡ ಏನಾದರೂ ಸ್ವಲ್ಪ ನೈವೇದ್ಯ ಮಾಡಬೇಕಾಗಿತ್ತು.
ಸೊ ಟೈಮ್ ಇರಲಿಲ್ಲ, ಹಾಗಾಗಿ ಒಂದೆರಡು ಬಿಸ್ಕೆಟೇ ಇಟ್ಟು ಪೂಜೆ ಮಾಡಿಕೊಂಡೆ. ಇನ್ನು ಮನೇಲಿ ಮತ್ತು ಹೊರಗಡೆ ಪೂಜೆ ಮಾಡಬೇಕಾದ್ರೆ ಆ್ಯಕ್ಚುಲಿ ಎಲ್ಲ ರೇಗಿಸ್ತಾಯಿದ್ರು. ನನ್ನ ಅಕ್ಕನ ಮಗ ರೇಗಿಸ್ತಾ ಇದ್ದ ದೇವ್ರು ಬಂತು ಅಂಥೇಳಿ, ಹಂಗಾಗಿ ಅದು ನಗ್ತಾ ಇದ್ದಿದ್ದು ನಾನು. ಸೊ ಇನ್ನು ಒಳಗಡೆ ಎಲ್ಲ ಪೂಜೆ ಮಾಡಿ, ಮನೇಲೂ ಪೂಜೆ ಮಾಡಿ, ಈಚೆ ತುಳಸಿ ಗಿಡಕ್ಕೂ ಎಲ್ಲ ಪೂಜೆ ಮಾಡಿಟ್ಟು ಬಂದೆ. ಯಾಕೆ ಅಂತ ಹೇಳಿದ್ರೆ ನಾನು ಕೆಳಗಡೆನೂ ಕೂಡ ನಮ್ಮ ಮನೆ ಕಟ್ಟಿದ್ದೀವಲ್ಲ, ಸೊ ಗೇಟ್ ಹತ್ರ ನಮ್ಮ ತಾಯಿ ಮನೆ ದೇವರು ಯಲ್ಲಮ್ಮನ ದೇವರು. ಸೊ ಯಲ್ಲಮ್ಮ ದೇವರ ಸ್ಟ್ಯಾಚ್ಯೂ ಇದೆ ಅಲ್ಲಿ, ಅಲ್ಲಿಗೂ ಕೂಡ ಪೂಜೆ ಮಾಡಬೇಕು. ಮನೇಲಿ ಪೂಜೆ ಮುಗಿಸಿ ನಾನು ಕೆಳಗೂ ಹೋಗಿ ಪೂಜೆ ಮಾಡ್ಕೊಂಬರ್ತೀನಲ್ಲ. ಸೊ ಹಾಗಾಗಿ ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಪೂಜೆ ಮುಗಿಸಿ ನಾನು ಕರ್ಪೂರ ಕೂಡ ಹಚ್ತೀನಿ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಕೆಲವರು ಕರ್ಪೂರ ಹಚ್ಚೋದು ವಿಶೇಷತೆ ಏನು ಅನ್ನೋದು ಗೊತ್ತಿರಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಕಡ್ಡಿ ಹಚ್ಚಿದ ತಕ್ಷಣ ಯಾರು ಕರ್ಪೂರದಲ್ಲೂ ಕೂಡ ಪೂಜೆ ಮಾಡ್ತಾರೋ, ಕರ್ಪೂರ ಹಚ್ಚಿ ನಾವೇನಾದರೂ ಇನ್ ಕೇಸ್ ನಾವು ತಪ್ಪು ಮಾಡಿರ್ತೀವಲ್ವ, ಸೊ ಆ ಕರ್ಪೂರ ಹಚ್ಚಿ ನಾವು ಏನಾದರೂ ಗೊತ್ತೋ ಗೊತ್ತಿಲ್ಲದೇನೋ ತಪ್ಪು ಮಾಡಿದರೆ ಅದನ್ನು ಕ್ಷಮಿಸು ಅಂತ ಕೇಳ್ಕೊಂಡ್ರೆ ಅದು ಪರಿಹಾರ ಆಗುತ್ತೆ ಅಂತೆ. ಸೊ ಹಾಗಾಗಿ ನಮ್ಮ ಮನೇಲಿ ಕರ್ಪೂರ ಕೂಡ ರೆಗ್ಯುಲರ್ ನಾವು ಹಚ್ತೀವಿ. ಇನ್ನು ನಾನು ಎಲ್ಲ ಪೂಜೆ ಎಲ್ಲ ಮುಗಿಸಿ ದೇವ್ರ ಮನೇಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ನನಗೆ ಒಂಥರ ಸಮಾಧಾನ. ಅಲ್ಲೇ ಒಂದು ಸ್ವಲ್ಪ ಹೊತ್ತು ದೇವ್ರನ್ನ ನೋಡಿಕೊಂಡು ಏನೋ ನನಗೊಂದು ಪಾಸಿಟಿವ್ನೆಸ್ ಜಾಸ್ತಿ ಆಗುತ್ತೆ. ಸೊ ನಂತರ ಯಾರಿಗೆಲ್ಲ ದೇವ್ರ ಮನೇಲಿ ಪೂಜೆ ಮುಗಿಸಿ ದೇವ್ರನ್ನ ನೋಡಿದ್ರೆ ಪಾಸಿಟಿವ್ನೆಸ್ ಆಗುತ್ತೆ ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಎಲ್ಲರಿಗೂ ಇನ್ನೊಂದು ತಿಳ್ಸೋಕೆ ಇಷ್ಟಪಡ್ತೀನಿ. ಕೆಲವರು ದೇವ್ರ ಮನೇಲಿ ಏನಿಡ್ತಾರೆ ಅಂದರೆ, ಈಗ ಎಕ್ಸಾಂಪಲ್ ಏನಪ್ಪ ಅಂತ ಹೇಳಿದ್ರೆ, ದೇವ್ರದ್ದು ಬಟ್ಟೆ ಆಗಿರ್ಬೋದು, ಆಮೇಲೆ ಕ್ಲೀನ್ ಮಾಡ್ತೀವಿ, ಅಲ್ಲೇ ಎಲ್ಲೋ ಸೈಡಿಗೆ ತುರುಕ್ತೀವಿ, ಆ ಥರ ಎಲ್ಲ ಮಾಡಬಾರ್ದು. ನೀವು ವಿಡಿಯೋದಲ್ಲೂ ಕೂಡ ನೋಡ್ಬೋದು, ನಮ್ಮ ಮನೇಲಿ ಆ ಥರ ನಾವು ಮಾಡಲ್ಲ. ಸೊ ನೀವು ಮಾಡಿಬಿಡಿ, ನಮಗಾಗಿರೋ ಥರನೇ ಒಳ್ಳೇದು ನಿಮಗೂ ಆಗಲಿ ಅಂತ ಕೇಳ್ಕೊತೀನಿ. ಇನ್ನು ಕೆಳಗಡೆ ಪೂಜೆಗಂತ ಹೋದೆ. ಅಷ್ಟರಲ್ಲಿ ಮಂಜು ಮತ್ತು ಗಿರಿಜಾ ಇಬ್ಬರು ಸೇರಿ ರಂಗೋಲಿ ಎಲ್ಲ ಬಿಟ್ಟಿದ್ರು. ಸೊ ಇವತ್ತು ತಂಬಿಟ್ಟು ಆರತಿ ಇರೋದ್ರಿಂದ ತಂಬಿಟ್ಟು ಥರನೇ ಅದು ರಂಗೋಲಿ ಬಿಟ್ಟಿದ್ರು. ನಾನು ಬಿಡಲ್ವಾ ಅಂತ ನೀವು ಅಂದ್ಕೊಬೋದು. ಖಂಡಿತ ನನಗೆ ರಂಗೋಲಿ ಅಷ್ಟು ಚೆನ್ನಾಗಿ ಹಾಕೋಕ್ಕೆ ಬರಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಮನೇಲಿ ತುಂಬ ಚೆನ್ನಾಗಿ ರಂಗೋಲಿ ಹಾಕೋದು ಅಂದರೆ ಮಂಜು ಮಾತ್ರ. ಗಿರ್ಜಕ್ಕ ಕೂಡ ಹಾಕ್ತಾಳೆ, ಅದು ಮಂಜು ಒಂದು ಸ್ವಲ್ಪ ಡೆಕೋರೇಟ್ ಮಾಡ್ತಾಳೆ, ಗಿರ್ಜಕ್ಕನೂ. ಇಬ್ಬರು ಚೆನ್ನಾಗಿ ಬಿಡ್ತಾರೆ. ಬಟ್ ಮಂಜು ಸ್ವಲ್ಪ ಟೈಮ್ ಜಾಸ್ತಿ ತೊಗೊತಾಳೆ, ಗಿರ್ಜಕ್ಕ ಬೇಗ ಬಿಡ್ತಾರೆ. ಇನ್ನು ಅವರಿಬ್ಬರು ರಂಗೋಲಿ ಹಾಕ್ತಾಯಿದ್ರು. ಅವ್ರದ್ದೆಲ್ಲ ಮುಗಿಸಾದ್ಮೇಲೆ ನಾನು ಕೂಡ ಕೆಳಗಡೆ ಸ್ವಲ್ಪ ತುಳಸಿ ಪಾಟಿಗೆ, ಆಮೇಲೆ ಸೌದತ್ತಿ ಯಲ್ಲಮ್ಮನ ಸ್ಟ್ಯಾಚ್ಯೂ ಇದೆ ಅಂತ ಹೇಳಿದ್ನಲ್ಲ, ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲೆಲ್ಲ ಹೂವು ಇಟ್ಕೊಂಡು ಸ್ವಲ್ಪ ಅಲ್ಲೂ ಕೂಡ ಪೂಜೆ ಮಾಡಿದೆ. ನೀವು ನೋಡ್ಬೋದು, ಅದು ಕೂಡ ಹಾರ ಈಗ ನಾನು ಏನು ಹಾಕಿದ್ದೀನಿ ಅದು ಆ್ಯಕ್ಚುಲಿ ಪತ್ರೆಯಲ್ಲಿ ಮಾಡಿರೋ ಹಾರ. ಅದು ಹಾರ ಮಾಡಿರೋದು ಕೂಡ ಮಂಜುನೇ. ತುಂಬ ಚೆನ್ನಾಗಿ ಹಾಕಿತ್ತು, ಚೆನ್ನಾಗಾಗಿದೆ. ಇನ್ನು ಅಲ್ಲೂ ಕೂಡ ಎಲ್ಲ ಪೂಜೆ ಮುಗಿಸ್ಕೊಂಡು ನಾನು ಮಕ್ಕಳನ್ನ ಕರ್ಕೊಂಡು ಮೇಲೆ ಬಂದು ಆ್ಯಕ್ಚುಲಿ ಇವತ್ತು ತಿಂಡಿಗೆ ಮಂಜು ಅನ್ನ ಸಾಂಬಾರು ಮಾಡಿದ್ಲು, ಮತ್ತು ಇಡ್ಲಿ ಕೂಡ ಮಾಡಿದ್ವಿ ಅಂತ ಹೇಳಿದ್ರಲ್ಲ. ಸೊ ಎಲ್ಲರೂ ತಿಂಡಿ ತಿನ್ಕೊಂಡ್ಬಿಟ್ಟು ಮತ್ತು ತಂಬಿಟ್ಟು ಆರತಿಗೆಲ್ಲ ರೆಡಿ ಮಾಡೋಣ ಅಂಥೇಳಿ ಮನೆಗೆ ಹೊರಡೋಣ ಅಂಥೇಳಿ ಹೊರಡ್ತಾಯಿದ್ದೆ. ಅಷ್ಟರಲ್ಲಿ ಋತ್ವಿಕ್ ಆ್ಯಕ್ಚುಲಿ ಮಂಜು ಕಷ್ಟಪಟ್ಟು ಬಿಟ್ಟಿದ್ದು ರಂಗೋಲಿನೆಲ್ಲ ಸ್ವಲ್ಪ ಅಳಿಸ್ಬಿಟ್ಟಿದ್ದ. ಇನ್ನು ಅವಳು ಕೂಡ ವಾಕ್ ಹೋಗಿದ್ದಿಲ್ಲ. ಸೊ ಅವಳು ಬಂದರೆ ಮತ್ತೆ ಬೇಜಾರು ಮಾಡ್ಕೊತಾಳೆ ಅಂಥೇಳಿ ಅದನ್ನೇ ಸ್ವಲ್ಪ ಪ್ಯಾಚಪ್ ಕೂಡ ಮಾಡೋಣ ಅಂಥೇಳಿ ಮಾಡ್ತಿದ್ದೆ. ಅವಳಷ್ಟು ಚೆನ್ನಾಗಿ ನನಗೇನು ಬರಲ್ಲ. ಅವಳು ಬಿಟ್ಟಿರೋದನ್ನು ಪಾಪು ಏನು ಅದನ್ನು ಹಾಳು ಮಾಡಿತ್ತೋ ಅದನ್ನೊಂದು ಸ್ವಲ್ಪ ಪ್ಯಾಚ್ ಮಾಡಿ ಅಷ್ಟೇ. ಇನ್ನು ಮೇಲೆ ಬಂದು ನಾನು, ಅಕ್ಕ, ಮಂಜು, ಅಮ್ಮ ಎಲ್ಲರೂ ಸೇರಿ ತಿಂಡಿ ತಿಂದು ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಹೂವು ಅದೆಲ್ಲ ಮಾರ್ಕೆಟ್ಗೆ ಹೋಗಿ ತಂದಿದ್ನವಲ್ಲ, ಸೊ ಅದರಲ್ಲೇ ಈ ಕಡೆ ಯಲ್ಲಮ್ಮನ ಶೇಪಲ್ಲಿ ಹೂವಿನ ಹಾರ ಥರ ದಿಂಡು ಕಟ್ಟೋಣ ಅಂಥೇಳಿ ಎಲ್ಲರೂ ಕೂಡ ರೆಡಿ ಮಾಡಿಕೊಡ್ತಿದ್ವಿ. ನಾನು, ಮಂಜು, ಅಮ್ಮ, ಅಕ್ಕ ಎಲ್ಲ ಈ ಕಡೆ ನಾವು ಹೂವು ರೆಡಿ ಮಾಡಿ ಕೊಡ್ತಾಯಿದ್ರೆ, ಇಲ್ಲಿ ನಿತಿನ್ ಮತ್ತು ತೇಜಸ್ಸು, ಅಪ್ಪ, ಅಮ್ಮ ಎಲ್ಲರೂ ಸೇರಿ ಆರತಿಗೆ ರೆಡಿ ಮಾಡ್ಕೊತಾಯಿದ್ರು. ಇನ್ನು ಅಷ್ಟರಲ್ಲಿ ನಿತಿನ್ ಕೂಡ ಅವನು ಐಡಿಯಾಸ್ ಕೊಡ್ತಾಯಿದ್ದ, ಇಲ್ಲಿ ಇದು ಮಾಡೋಣ, ಹಂಗೆ ಮಾಡೋಣ ಅಂಥೇಳಿ ಎಲ್ಲರ ಐಡಿಯಾಸು ಕೂಡ ಕಲೆಕ್ಟ್ ಮಾಡಿ ಯಾವ್ದು ಚೆನ್ನಾಗಿ ಬರುತ್ತೋ ಆ ಥರ ನೋಡಿ ಟ್ರೈ ಮಾಡಿ ಇಡ್ತಾಯಿದ್ವಿ. ಸೊ ಫೈನಲಿ ಈ ಥರ ಆಯಿತು, ನಮ್ಮ ಮನೆ ಆರತಿ ರೆಡಿಯಾಗಿದೆ. ಸೊ ಇದು ಯಾರ್ಯಾರಿಗೆ ಆರತಿ ರೆಡಿಯಾಗಿರೋದು ಇಷ್ಟ ಆಯಿತು ಅಂತ ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಕ್ಚುಲಿ ತುಂಬ ಶ್ರಮ ಪಟ್ಟಿದ್ದು ಅಂತ ಹೇಳಿದ್ರೆ ಮಂಜು, ಅಮ್ಮ, ಗಿರ್ಜಕ್ಕ 3 ಜನ. ನಾವಷ್ಟು ಪ್ರಯತ್ನ ಪಟ್ಟಿಲ್ಲ. ನಾವು ಫೈನಲಿ ಆರತಿ ಎಲ್ಲ ರೆಡಿ ಮಾಡಿಟ್ಟಾದಮೇಲೆ ಇನ್ನು ಹೆಣ್ಮಕ್ಳದ್ದು ಇದ್ದೇ ಇರುತ್ತಲ್ವ, ಸೊ ಮೇಕಪ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಸೊ ಮಂಜು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದ್ಲು. ಅದು ರೇಷ್ಮೆ ಸ್ಯಾರಿ ಉಟ್ಕೊಂಡು ನೋಡೋಕ್ಕೆ ತುಂಬ ಚೆನ್ನಾಗಿ ಕಂಡಾಗಿದ್ದು. ಔಟ್ಫಿಟ್ ಎಲ್ಲ ಆ್ಯಕ್ಚುಲಿ ಬಂದು ಭಾಗ್ಯಕ್ಕೆ ರೆಡಿ ಮಾಡಿದ್ದು. ಸೊ ಮಂಜು ಮೇಕಪ್ ಆಗಿದ ತಕ್ಷಣ ಇನ್ನು ಗಿರ್ಜಕ್ಕ ಕೂಡ ರೆಡಿಯಾಗಿ ಅವಳು ಕೂಡ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ಲು.
ಇನ್ನು ಮನೇಲಿ ಪೂಜೆ ಎಲ್ಲ ಮುಗಿಸಿ ಇನ್ನು ಹೊರಡೋ ಟೈಮ್ ಕೂಡ ಬಂದಿತ್ತು. ಅವ್ರು ಕೂಡ ಹೇಳೋಗಿದ್ರು 5:30 ಅಷ್ಟರಲ್ಲೆಲ್ಲ ಮಾಡಬೇಕು ಅಂಥೇಳಿ. ಇನ್ನು ಮಳೆ ಬರುತ್ತೆ ಅಂಥೇಳಿ ಬರೋಂಗೆ ಆಗಿತ್ತು. ಹಾಗಾಗಿ ಸ್ವಲ್ಪ ಬೇಗ ಬೇಗ ಮಾಡ್ಕೊಂಬಿಡೋಣ ಅಂಥೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ. ಅಷ್ಟರಲ್ಲಿ ಮಳೆ ಬಂದೇ ಬಿಡ್ತು. ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಯಿತು. ನಾವು ಫೋಟೋಸು, ವೀಡಿಯೋಸು, ರೀಲ್ಸ್ ಎಲ್ಲ ಮಾಡ್ಕೊಳ್ತಾ ನಿಂತ್ಕೊಂಡ್ವಿ. ಇನ್ನು ಮಂಜು ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಆರತಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಎಷ್ಟೊಂದು ಜನ ನಿಮ್ಮ ಆರತಿ ಚೆನ್ನಾಗಿದೆ ಅಂತ ಕೂಡ ಹೇಳ್ತಾಯಿದ್ರು. ಇನ್ನು ಅಮ್ಮ ಕೂಡ ಪಾಪ ಎಲ್ಲೇ ಹೋದ್ರೂನು ಮಕ್ಕಳು ಫಸ್ಟು ರೆಡಿ ಆಗಿರ್ತೀವಿ, ಅಮ್ಮಂದಿರು ನೀವು ರೆಡಿಯಾಗಿ ಅಂತ ಹೇಳ್ತಾ ಇರ್ತಾರೆ. ಇದು ಕೂಡ ಕಾಮನ್ನು. ಅಮ್ಮ ಫಸ್ಟು ನಮ್ಮನ್ನೆಲ್ಲ ಹೊರಡಿಸಿ ಇನ್ನು ತೇಜು ಕೂಡ ಫೋಟೋಸ್ ಕ್ಲಿಕ್ ಮಾಡ್ಕೊತಾ ಇದ್ದ. ನಾವು ಹೊರಟು ನೀವು ಸಮಾಧಾನವಾಗಿ ಹೋಗಿ ಬಂದರೆ ಸಾಕು ಅಂತ ಇರ್ತಾರೆ ಅಮ್ಮ ಯಾವಾಗಲೂ ಅಷ್ಟೇ. ಎಲ್ಲರ ಮನೆಯಲ್ಲೂ ಇದೇ ಥರ ಇರುತ್ತೆ ಅಂತ ಅನಿಸುತ್ತೆ. ಬಟ್ ನಮ್ಮನೇಲಂತೂ ಆ್ಯಕ್ಚುಲಿ ಯಾವಾಗಲೂ ನಮ್ಮಮ್ಮ ಪಾಪ ನಮ್ಮನ್ನೆಲ್ಲ ರೆಡಿ ಮಾಡಿ ಆಮೇಲೆ ಅವರು ರೆಡಿ ಮಾಡ್ಕೊತಾರೆ. ಇನ್ನು ಪೂರ್ವಿನ ಕೂಡ ಫೈನಲಾಗಿ ಎಲ್ಲ ರೆಡಿ ಮಾಡಿಟ್ಟು, ಮಂಜು ಕೂಡ ಎಲ್ಲ ರೆಡಿ ಮಾಡ್ಕೊಂಡು ಪೂರ್ವಿನ ರೆಡಿ ಮಾಡಿ ಆಮೇಲೆ ನೆಕ್ಸ್ಟ್ ಇನ್ನು ಆರತಿ ಬರೋ ಟೈಮ್ ಆಯಿತು. ಹಾಗಾಗಿ ಆರತಿನ ನಾವು ಮಂಜುನೆಲ್ಲ ಕರ್ಕೊಂಡು ಹೋಗೋ ಟೈಮ್ ಬಂತು. ಅದು ವೆಯ್ಟ್ ಇರೋದ್ರಿಂದ ಗಡಿಬಿಡಿ ಮಾಡ್ಕೊಂಡು ಆಗಲ್ಲ ಅಂಥೇಳಿ ನಿಧಾನಕ್ಕೆ ನೋಡ್ತಿದ್ವಿ. ಇನ್ನು ನಿತಿನ್ ಅಷ್ಟರಲ್ಲಿ ಮನೆಗೆ ಹೋಗಿ ರೆಡಿಯಾಗಿ ಬಂದ. ಅವನು ಆ್ಯಕ್ಚುಲಿ ಪೂಜೆ ಸ್ವಲ್ಪ ದೇವಸ್ಥಾನ ದೇವರು ಅಂದರೆ ಸ್ವಲ್ಪ ಮುಂದೆನೇ ಇರ್ತಾನೆ. ಸೊ ಪೂಜೆ ಮಾಡಿದಾಗೆಲ್ಲ ಅವನು ಪ್ಯಾಂಟ್ ಶರ್ಟ್ಸ್ ಎಲ್ಲ ಯೂಸ್ ಮಾಡಲ್ಲ. ಅವನಿಗೆ ಸ್ವಲ್ಪ ದೇವ್ರ ಮೇಲೆ ಭಕ್ತಿ ಜಾಸ್ತಿ. ಇನ್ನು ಪೂರ್ವಿ ಕೂಡ ಮುಗಿಸ್ಕೊಂಡು ಇನ್ನು ಅಮ್ಮ ಕೂಡ ಪೂಜೆ ಮಾಡಿ ಇಲ್ಲಿಂದ ಹೊರಡೋಣ ಅಂಥೇಳಿ ನಾವೆಲ್ಲ ಅಮ್ಮನ ಹೊರಡಮ್ಮ ಅಂತ ಹೇಳಿದ್ವಿ. ಅಮ್ಮ ಪಾಪ ನೀವು ಹೊರಡಿ ನಾನು ಬರ್ತೀನಿ ನಿಂತಿದ್ರು. ಅಮ್ಮ ಹೆಂಗಿದ್ರು ಹಾಗೆ ರೆಡಿ ಮಾಡಿ ಇರಿ ನಾನು ಒಂದ್ಸಲ ಎಲ್ಲರಿಗೂ ಪ್ರಾರ್ಥನೆ ಮಾಡ್ತೀನಿ ಅಂಥೇಳಿ ಮಾಡ್ತಿದ್ರು. ಸೊ ಅಮ್ಮ ಲಾಸ್ಟಲ್ಲಿ ಫೈನಲಾಗಿ ಎಲ್ಲರ ಪರವಾಗ್ಲೂ ಕೂಡ ಅಮ್ಮನೇ ಕೇಳ್ಕೊತಾ ಇದ್ರು. ಎಲ್ರಿಗೂ ಒಳ್ಳೇದಾಗ್ಲಪ್ಪ, ಮಕ್ಕಳೆಲ್ಲ ಚೆನ್ನಾಗಿರಲಿ, ಮಕ್ಕಳಿಗೆಲ್ಲ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡು ಅಂತ ಹೇಳಿ ಅಮ್ಮ ಕೇಳಿಕೊಂಡು ಇಲ್ಲಿಂದ ಹೊರಡ್ರಿ ಅಂತ ಹೇಳ್ತಾಯಿದ್ರು. ಏನೋ ಒಂದು ತಾಯಿ ಆಶೀರ್ವಾದ ಇದ್ದರೆ ಎಲ್ಲ ಒಳ್ಳೇದಾಗುತ್ತಲ್ಲ. ಸೊ ಹಾಗಾಗಿ ಎಲ್ಲ ನಮ್ಮಮ್ಮ ಕೂಡ ಲಾಸ್ಟಲ್ಲಿ ಕೇಳಿಕೊಂಡು ಎಲ್ಲರೂ ಹಳೆಯ ಮಕ್ಕಳು ಎಲ್ಲ ಖುಷಿಯಾಗಿರಲಿ ಅಂತ ಅಮ್ಮ ಕೇಳ್ಕೊಂಡ್ಮೇಲೆ ನಾವು ಹೊರಟಿದ್ದು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇದ್ರದ್ದು ಕಂಟಿನ್ಯೂಷನ್ ವೀಡಿಯೋಸ್ ತುಂಬ ಇದೆ. ಯಾವ ಥರ ಹೋಗಿದ್ವಿ ದೇವಸ್ಥಾನಕ್ಕೆ ಏನು ಅಂಥೇಳಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಇವತ್ತು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು